ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ನಾವು 8ನೇ ತರಗತಿ ಗಣಿತದ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಅಭ್ಯಾಸ 3.1ರ ಮುಂದುವರಿದ ಭಾಗವನ್ನು ನೋಡೋಣ. ಅಭ್ಯಾಸ 3.1ರ 5ನೇ ಪ್ರಶ್ನೆ. ಇಲ್ಲಿ ನಮಗೆ 6x = 12 ಕೊಟ್ಟಿದ್ದಾರೆ. ಎಕ್ಸಿನ ಬೆಲೆಯನ್ನು ಕಂಡುಹಿಡಿಯಿರಿ ಅಂಥೇಳಿ. ಮಕ್ಕಳಿಗೆ ಗಮನಿಸಿ, ಇಲ್ಲಿ you write once again the same equation here. Then we want the value of x here. Then you round that one and again you write like this. So x ಅನ್ನು ರೌಂಡ್ ಮಾಡ್ಕೊಳ್ಳಿ, ಹಾಗೆ x ಅನ್ನು ಬರ್ಕೊಂಡ್ಬಿಡಿ. ಬರ್ಕೊಂಡು ವಿಚ್ ಇಸ್ ಈಕ್ವಲ್ ಟು ನಮಗೆ ಬೇಕಾಗಿರೋದು ಎಕ್ಸಿನ ಬೆಲೆ. ಸೊ ಇಲ್ಲಿ 6 ಮತ್ತು ಎಕ್ಸ್ ಇವೆರಡರ ನಡುವೆ ನಮಗೆ ಯಾವ ಚಿಹ್ನೆ ಇಲ್ಲ ಅಂತ ನಮಗೆ ಕಾಣಿಸಿದ್ರು ಸಹ ಅಲ್ಲಿ ಗುಣಾಕಾರ ಚಿಹ್ನೆ ಇದೆ ಅಂತ ತಿಳ್ಕೊಳ್ಬೇಕು. ಹಾಗಾಗಿ 6 ಗುಣಿಸಲ್ಪಟ್ಟಿರೋದ್ರಿಂದ 6ಅನ್ನು ಈ ಕಡೆ ತೆಗೆದುಕೊಂಡು ಬನ್ನಿ. ಆಗ ಇಟ್ ಬಿಕಮ್ಸ್ 12/6. ದೆನ್ ಯು ಡಿವೈಡ್ 12/6. 6 1s are 6 2s are. Therefore here the value of x is 2. ಸೊ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. t/5 ವಿಚ್ ಇಸ್ ಈಕ್ವಲ್ ಟು 10. ನೋಡಿ ಮಕ್ಕಳೇ, ಪುನಃ ಪ್ರಶ್ನೆಯನ್ನು ಇನ್ನೊಮ್ಮೆ ಬರ್ಕೊಡಿ. t/5 ವಿಚ್ ಇಸ್ ಈಕ್ವಲ್ ಟು 10. ಇದು ರ್ಯಾಷನಲ್ ನಂಬರ್ ಆಗಿರೋದ್ರಿಂದ ಲೆಫ್ಟ್ ಸೈಡ್ ರ್ಯಾಷನಲ್ ನಂಬರ್ ಅಂದರೆ ಭಿನ್ನರಾಶಿ ರೂಪದಲ್ಲಿರೋದ್ರಿಂದ ಬಲಭಾಗದಲ್ಲಿರುವಂಥ ಸಂಖ್ಯೆಯನ್ನು ಸಹ ನೀವು ಭಿನ್ನರಾಶಿ ರೂಪದಲ್ಲೇ ಬರ್ಕೊಳ್ಳಿ. ಇಲ್ಲೇನೂ ಇಲ್ಲ ಅಂದರೆ by1. ನೆಕ್ಸ್ಟ್ ಸ್ಟೆಪ್ ಗಮನಿಸಿ. ಟಿ ಇಲ್ಲಿ ನಮಗೆ ಬೇಕಾಗಿರುವಂಥ ಚರಾಕ್ಷರ ಟಿಯ ಬೆಲೆಯನ್ನು ಕಂಡುಹಿಡಿಬೇಕು. ಹಾಗಾಗಿ ಟಿಯನ್ನು ಹಾಗೆ ಬರ್ಕೊಳ್ಳಿ. ಟಿ ಈಕ್ವಲ್ ಟು ಈ ಡಿನಾಮಿನೇಟರ್ನಲ್ಲಿರುವಂಥ 5ಅನ್ನು ನೀವು ಈ ರೀತಿ 10ರೊಂದಿಗೆ ಓರೆ ಗುಣಾಕಾರವನ್ನು ಮಾಡಿ. 5 × 10. ದೆನ್ ಇಟ್ ಬಿಕಮ್ಸ್ ಟಿ ಈಕ್ವಲ್ ಟು 5 10s are 50. ಇಲ್ಲಿ ಟಿಯ ಬೆಲೆ 50 ಬರೋದು ನಮಗೆ ಕಂಡು ಬರುತ್ತೆ. ಏನು ಕೊಟ್ಟಿದ್ದಾರೆ ಅಂದರೆ 2x/3 ವಿಚ್ ಇಸ್ ಈಕ್ವಲ್ ಟು 18. ಮಕ್ಕಳೇ ಗಮನಿಸಿ, ಇಲ್ಲಿ ಯು ರೈಟ್ ಒನ್ಸ್ ಅಗೇನ್ 2x/3 ವಿಚ್ ಇಸ್ ಈಕ್ವಲ್ ಟು 18. ಇಲ್ಲಿ ಎಡಭಾಗದಲ್ಲಿರುವಂಥ ಸಂಖ್ಯೆ ಭಿನ್ನರಾಶಿ ರೂಪದಲ್ಲಿ. ಇಟ್ ಮೀನ್ಸ್ in left hand side the number is in the form of rational number. ಸೊ ರ್ಯಾಷನಲ್ ನಂಬರ್ನ ರೂಪದಲ್ಲಿ ಇರೋದ್ರಿಂದ ಯು ರೈಟ್ ದ ರೈಟ್ ಹ್ಯಾಂಡ್ ಸೈಡ್ ಈಸ್ ಆಲ್ಸೋ ಇನ್ ರ್ಯಾಷನಲ್ ಫಾರ್ಮ್. 18 ಏನೂ ಇಲ್ಲ ಅಂದರೆ ಇಟ್ ಈಸ್ ಡಿವೈಡೆಡ್ ಬೈ ಇನ್ ಡಿನಾಮಿನೇಟರ್ 1 ಈಸ್ ದೇರ್. ನೆಕ್ಸ್ಟ್ ವಿ ವಾಂಟ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಹಿಯರ್. ಸೊ ರೌಂಡ್ ಇಟ್. ಇಲ್ಲಿ ಎಕ್ಸಿನೊಂದಿಗೆ ಸಹಗುಣಕ 2 ಗುಣಿಸಲ್ಪಟ್ಟಿರೋದ್ರಿಂದ ನೀವು ಅವೆರಡನ್ನು ಒಟ್ಟಿಗೆ ತೆಗೆದುಕೊಳ್ಬೇಕಾಗುತ್ತೆ. ತೆಗೆದುಕೊಂಡು ಆ 2x ಅನ್ನು ಹಾಗೆ ಬರ್ಕೊಳ್ಳಿ. ದೆನ್ ಯು ಮೂವ್ 3 ಟು ದಿಸ್ ಸೈಡ್. ಸೊ ಒರೆ ಗುಣಾಕಾರ ಮಾಡ್ಕೊಳ್ಳಿ. ಆಗ 3 × 18 ಇಟ್ ಬಿಕಮ್ಸ್ 3 × 18. ಇನ್ ಡಿನಾಮಿನೇಟರ್ 1 ಈಸ್ ದೇರ್. ಬಟ್ ವಿ ವಾಂಟ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಓನ್ಲಿ. ಸೊ ದೆನ್ ಯು ರೌಂಡ್ ದಿ x which is equal to, then you move 2 to this side. It becomes 3 × 18 which is divided by 2. Then 2 1s are 2 9s are 18. Then the value of x here, x equal to 3 × 9. Then x equal to 3 9s are 27.
ಸೊ ಇಲ್ಲಿ ಕೊಟ್ಟಿರುವಂಥ ಇಕ್ವೇಷನಲ್ಲಿ ಎಕ್ಸಿನ ವ್ಯಾಲ್ಯೂ ನಮಗೆ 27 ಬರೋದು ನಮಗೆ ಕಂಡುಬರುತ್ತೆ. 8ನೇ ಪ್ರಾಬ್ಲಮನ್ನು ನೋಡಿ. ಇಲ್ಲಿ 1.6 = y ಬೈ 1.5. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ರೀತಿ ಈ ಸಂಖ್ಯೆಯನ್ನು ಕೊಟ್ಟಿರುವಂಥ ಪ್ರಶ್ನೆಯನ್ನು ಹಾಗೆ ಬರ್ಕೊಳ್ಳಿ. 1.6 which is equal to y by 1.5. ಇಲ್ಲಿ ಬಲಭಾಗ ನಮಗೆ ಭಿನ್ನರಾಶಿ ರೂಪದಲ್ಲಿ ಕೊಟ್ಟಿರೋದ್ರಿಂದ ಇಟ್ ಮೀನ್ಸ್ ದ ರೈಟ್ ಹ್ಯಾಂಡ್ ಸೈಡ್ ಈಸ್ ರ್ಯಾಷನಲ್ ನಂಬರ್. ಎಡಭಾಗವನ್ನು ಸಹ ನಾವು ರ್ಯಾಷನಲ್ ನಂಬರಲ್ಲಿ ಬರ್ಕೊಳ್ಬೇಕಾಗತ್ತೆ ಮಕ್ಕಳೇ. ಸೊ ಇಲ್ಲಿ ಕೊಟ್ಟಿರೋದು 1.6 ಇದೆ. ಇಲ್ಲಿ ಏನೂ ಇಲ್ಲ ಅಂತಂದರೆ ಯು ರೈಟ್ 1 ಇನ್ ಡಿನಾಮಿನೇಟರ್. ದೆನ್ ವಿ ಗೋ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ 1.6 multiplied with 1.5 same as 1 is multiplied with y. Then the next step is 1.6 into 1.5 which is equal to 1 into y. Then ಇಲ್ಲಿ 1.6 ಅನ್ನು 1.5ಗೆ ನಾವು ಮಲ್ಟಿಪ್ಲೈ ಮಾಡಿದಾಗ ಪಾಯಿಂಟ್ ಇಲ್ಲ ಅಂತ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಫಸ್ಟು 15 6 90, 9 ರಿಮೈನಿಂಗ್, 15 1 15, 15ಕ್ಕೆ 9 ಆ್ಯಡ್ ಮಾಡಿದರೆ ಇಟ್ ಬಿಕಮ್ಸ್ 24. ಇಲ್ಲಿ ಪಾಯಿಂಟ್ ಆದಮೇಲೆ ಒಂದು ಸ್ಥಾನ, ಇಲ್ಲಿನೂ 1.6ಅಲ್ಲೂ ಪಾಯಿಂಟ್ ಆದಮೇಲೆ ಒಂದು ಸ್ಥಾನ ಇದೆ, 1.5ಅಲ್ಲೂ ಪಾಯಿಂಟ್ ಆದಮೇಲೆ ಒಂದು ಸ್ಥಾನ ಸಂಖ್ಯೆ ಇದೆ. ಟೋಟಲಿ 2 ಸ್ಥಾನ ಆಯಿತು. ಹಾಗಾಗಿ ಬಲಭಾಗದಿಂದ ನಾವು ಪಾಯಿಂಟನ್ನು ಇಡಬೇಕಾಗತ್ತೆ. ಬಲಭಾಗದಿಂದ ನಾವು 2 ಪ್ಲೇಸ್ ಆದಮೇಲೆ ಪಾಯಿಂಟ್ ಇಟ್ಟಾಗ 0 4 ಬಿಟ್ಟು ಇಲ್ಲಿ ನಾವು ಪಾಯಿಂಟನ್ನು ಇಡಬೇಕಾಗತ್ತೆ. ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ? ನೋಡಿ, ಇಲ್ಲಿ ನಾವು ಪಾಯಿಂಟನ್ನು ಇಡಬೇಕಾಗತ್ತೆ. ವಿಚ್ ಇಸ್ ಈಕ್ವಲ್ ಟು y. Therefore, the value of y is 2.4 here. ನೆಕ್ಸ್ಟ್ 9ನೇ ಪ್ರಾಬ್ಲಮನ್ನು ನೋಡಿ. 7x minus 9 which is equal to 16. You write the same question again. 7x minus 9 is equal to 16. ನಮಗೆ ಇಲ್ಲಿ ಚರಾಕ್ಷರ ಇರುವಂಥ ಭಾಗ ಇದು. ಇದನ್ನು ರೌಂಡ್ ಮಾಡ್ಕೊಳ್ಳಿ, ಹಾಗೆ ಅದನ್ನು ಬರ್ಕೊಳ್ಳಿ. 7x ವಿಚ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಫಸ್ಟ್ ಬರ್ಕೊಳ್ಬೇಕು 16. ದೆನ್ ಯು ಮೂವ್ -9 ಟು ರೈಟ್ ಸೈಡ್, ಇಟ್ ಬಿಕಮ್ಸ್ +9. ದೆನ್ 7x ವಿಚ್ ಇಸ್ ಈಕ್ವಲ್ ಟು 16ಗೆ ನಾವು 9ಅನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ನಮಗೆ ಇಟ್ ಬಿಕಮ್ಸ್ 25. ದೆನ್ ವಿ ವಾಂಟ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಓನ್ಲಿ. ಸೊ ಎಕ್ಸಿಗೆ ರೌಂಡ್ ಮಾಡಿ ಎಕ್ಸನ್ನು ಪುನಃ ಬರ್ಕೊಳ್ಳಿ. ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಹಿಯರ್ ದ ಮಲ್ಟಿಪ್ಲಿಕೇಶನ್ ಸಿಂಬಲ್ ಈಸ್ ದೇರ್. ಸೊ ಯು ಬ್ರಿಂಗ್ ದಿಸ್ 7 ಟು ದಿಸ್ ಸೈಡ್, ಇಟ್ ಬಿಕಮ್ಸ್ ಡಿವೈಡೆಡ್ ಬೈ 7 ಆಗುತ್ತೆ. 25 ವಿಚ್ ಇಸ್ ಡಿವೈಡೆಡ್ ಬೈ 7. ಇಲ್ಲಿ ನಾವು 25ಅನ್ನು 7ರಿಂದ ಭಾಗಿಸ್ಲಿಕ್ಕಾಗೋದಿಲ್ಲ ಮಕ್ಕಳೇ. ಹಾಗಾಗಿ ದ ವ್ಯಾಲ್ಯೂ ಆಫ್ ಎಕ್ಸ್ ಹಿಯರ್ ಈಸ್ 25/7. ನೋಡಿ ಮಕ್ಕಳೇ, ನಾವೀಗ ಈ ಅಭ್ಯಾಸದ ಕೊನೆಯ ಲೆಕ್ಕವನ್ನು ನೋಡೋಣ. 12ನೇ ಲೆಕ್ಕ. ಇಲ್ಲಿ ಅವ್ರು ಕೊಟ್ಟಿರೋದು ನಮಗೆ x/3 + 1 which is equal to 7/15. ಸೊ ರೀತಿ ಇನ್ನೊಮ್ಮೆ ಈ ಲೆಕ್ಕವನ್ನು ಬರ್ಕೊಳ್ಬೇಕು. ಪ್ರಶ್ನೆಯನ್ನು x/3 + 1 which is equal to 7
7/15. ಈಗ ನಮಗೆ ಬೇಕಾಗಿರೋದು ಎಕ್ಸಿನ ಬೆಲೆ. ಹಾಗಾಗಿ ಆ ಎಕ್ಸ್ ಮತ್ತು ಅದ್ರ ಜೊತೆಲಿರುವಂತಹ ಸಂಖ್ಯೆ ಅದನ್ನು ರೌಂಡ್ ಮಾಡಿಕೊಂಡು ಅದನ್ನು ಹಾಗೆ ಬರ್ಕೊಳ್ಳಿ. ಅದನ್ನು ಬರ್ಕೊಂಡಾದ ನಂತರ ಯು ಪುಟ್ ಈಕ್ವಲ್ ಸಿಂಬಲ್ ಆ್ಯಂಡ್ ರೈಟ್ ದಿ ರೈಟ್ ಹ್ಯಾಂಡ್ ಸೈಡ್ ಆಫ್ ದಿಸ್ equation. So that is 7/15. Then you move +1 to this side, it becomes -1. ನೋಡಿ ಮಕ್ಕಳೇ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಭಾಗ ಯಾವುದಪ್ಪ ಅಂದರೆ ಈ 7/15 ಅನ್ನೋದೊಂದು ಭಾಗಲಬ್ಧ ಸಂಖ್ಯೆ. ಆ ಭಾಗಲಬ್ಧ ಸಂಖ್ಯೆಯಲ್ಲಿ ನಾವು 1 ಕಳಿಬೇಕಾಗತ್ತೆ. ಈ 1 ಸಹ ನಾವು ಭಾಗಲಬ್ಧ ಸಂಖ್ಯೆ ರೂಪದಲ್ಲಿ ಬರ್ಕೊಂಡಾಗ ಛೇದದಲ್ಲಿ ಏನೂ ಇಲ್ಲ ಅಂದರೆ ಆಲ್ವೇಸ್ 1 ಇರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಆ ರೂಪದಲ್ಲಿ ಬರ್ಕೊಂಡಾಗ ನಾವು ಇದೀಗ ಭಿನ್ನರಾಶಿ ಕಳೆಯುವಂಥ ಲೆಕ್ಕ, ಇದನ್ನು ನಾವು ಈಸಿಯಾಗಿ ಮಾಡ್ಕೊಂಡು ಹೋಗ್ಬಿಡ್ಬೋದು. ಯಾವ ರೀತಿ ಅಂತಂದರೆ ಯು ರೈಟ್ ಒನ್ಸ್ ಅಗೇನ್ x/3, ದೆನ್ ಯು ಮಲ್ಟಿಪ್ಲೈ ದೀಸ್ 2 ನಂಬರ್ಸ್. ಇಲ್ಲಿ ನೀವು LCM ಅನ್ನು ತೆಗಿಬೇಕಂತ ಹೇಳಿ ಇಲ್ಲ, ಅಂದರೆ ಲಸವನ್ನು ತೆಗಿಬೇಕಂತ ಹೇಳಿ ಇಲ್ಲ. ಹಾಗೆ ಡೈರೆಕ್ಟಾಗಿ ಈ 2 ಭಿನ್ನರಾಶಿ ಸಂಖ್ಯೆಗಳಿದ್ದಾಗ ಪ್ಲಸ್ ಅಥವಾ ಮೈನಸ್ ಇದ್ದರೆ ಈ ವಿಧಾನದಲ್ಲಿ ನೀವು ಲೆಕ್ಕವನ್ನು ಈಸಿಯಾಗಿ ಮಾಡ್ಬೋದು. ಫಸ್ಟ್ ಈ ಡಿನಾಮಿನೇಟರನ್ನು ಮಲ್ಟಿಪ್ಲೈ ಮಾಡಿ. 15 1s are 15. Then you multiplied 1 with 7, it becomes 7. Then minus, same way 15 1s are 15. ಈಗ ನೀವು 15ರಲ್ಲಿ 7 ಕಳೀರಿ. ಸೊ after subtraction we get -8 by 15. Here the left hand side x/3 is there. Then we want only the value of x. So you write x again. Then you move 3 to this side. It becomes 3 into -8 by 15. So 3 1s are 3 5s are 15. So therefore the value of x equal to -8 by 5. ಈ ರೀತಿಯಲ್ಲಿ ನೀವು ಎಲ್ಲ ಲೆಕ್ಕಗಳನ್ನು ಸಹ ಬಿಡಿಸ್ಬೋದು.